ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್. ಇವತ್ತು ನಾನು ನಿಮ್ಗೆ ಏನು ತಿಳ್ಸೋಕೆ ಬಂದಿದ್ದೀನಿ ಅಂದರೆ, ನಿನ್ನೆಯಿಂದ ಒಂದು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಗ್ರಾಮ ಒನ್, ಕರ್ನಾಟಕ ಒನ್ ಹಾಗೂ CSC ಕೇಂದ್ರಗಳಿಗೆ ಹೋಗಿ ಬೆಳಿಗ್ಗೆ 10ರಿಂದ 7 ಗಂಟೆ ಒಳಗೆ ನೀವು ಅಪ್ಲಿಕೇಶನ್ ಹಾಕಿ ಅಂತೇಳಿ ಒಂದು ವದಂತಿ ಹಬ್ಬಿದೆ. ಅದು ಎಷ್ಟರ ಮಟ್ಟಿಗೆ ಸತ್ಯನೋ ಅಥವಾ ಸುಳ್ಳು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಕೊನೆ ತನಕ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಒಂದು 20 ಲೈಕ್ಸ್ನಾರು ಈ ವಿಡಿಯೋದಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ. ನಾನು ಮಾಡಿರೋ ಎಫರ್ಟ್ಗೆ ಒಂದು ಇದನ್ನು ಕೊಡ್ರಿ ಫ್ರೆಂಡ್ಸ್. ಈಗ ಏನಂತ ಹೇಳಂದರೆ, ಈಗ ಎಲ್ಲ ಜನಗಳು ಹೋಗಿ CSC ಕೇಂದ್ರ ಹಾಗೂ ಗ್ರಾಮ ಒನ್, ಕರ್ನಾಟಕ ಒನ್ಗೆ ಹೋಗಿ ಅಪ್ಲಿಕೇಶನ್ ಹಾಕೋಕ್ಕೆ ಮುಗಿಬಿದ್ರು. ಅಲ್ಲಿ ಯಾವುದೇ ರೀತಿ ಸರ್ವರ್ ಓಪನ್ ಆಗಲಿಲ್ಲ. ಆಗ ಅವರು ಇಡೀ ಶಾಪ ಹಾಕಿದ್ರು ಆಹಾರ ಇಲಾಖೆ ಮೇಲೆ. ಅದಕ್ಕೋಸ್ಕರ ಈಗ ಆಹಾರ ಇಲಾಖೆನ ಒಂದು ಸ್ಪಷ್ಟನೆ ನೀಡಿದೆ. ಇದು ಯಾವುದೇ ರೀತಿ ನಾವು ಆಹಾರ ಇಲಾಖೆಯಿಂದ ಯಾವುದೇ ರೀತಿ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ನಾವು ಇನ್ನೂ ಅಧಿಕೃತವಾಗಿ ಜಾರಿ ಮಾಡಿಲ್ಲ. ಅಧಿಕೃತವಾಗಿ ಜಾರಿ ಮಾಡಿದಾಗ ಹೇಳ್ತೀವಿ. ಇದು ಓನ್ಲಿ ವದಂತಿ ಮಾತ್ರ ಅಂತ ಹೇಳಿದರೆ, ನಿಮಗೆ ತಿದ್ದುಪಡಿ ಮಾಡೋಕ್ಕೆ ಮಾತ್ರ ಅವಕಾಶ ನೀಡಿದ್ವಿ. ನೀವು ಬೇಕಾದರೆ ತಿದ್ದುಪಡಿ ಮಾಡಿಸ್ಕೋಬಹುದು. ಹಾಗೆ ಮತ್ತು ನೀವು ಹೊಸ ರೇಷನ್ ಕಾರ್ಡ್ ಯಾರಿಗೆ ಹಾಕೋಕ್ಕೆ ಅಪ್ಲಿಕೇಶನ್ ಬಿಟ್ಟಿದ್ದೀವಿ ಅಂದರೆ, ಓನ್ಲಿ ಆರೋಗ್ಯ ಸಮಸ್ಯೆ ಇರುತ್ತಲ್ಲ, ಇದಕ್ಕೆ ಅಡ್ಮಿಟ್ ಇರ್ತಾರಲ್ಲ, ಅವರು ಎಲ್ಲ ಸೂಕ್ತ ದಾಖಲಾತಿ ತಂದು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಯಾವುದೇ ರೀತಿ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಬರೋಲ್ಲ. ನೀವು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅಪ್ಲಿಕೇಶನ್ ಹಾಕೋಕ್ಕೆ ಅಧಿಕೃತವಾಗಿ ಮಾಹಿತಿ ಕೊಟ್ಟಾಗ ನಾನು ವೀಡಿಯೋ ಮಾಡ್ತೀನಿ. ಅದಕ್ಕೋಸ್ಕರ ನಿಮಗೆ ವೀಡಿಯೋ ಬೇಗ ನಿಮ್ಗೆ ಬಂದು ತಲುಪಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಕೊನೆ ತನಕ ನೋಡೋಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಹಾಗೆ ನೀವು ಲೈಕ್ ಮಾಡಿಲ್ಲ ಈ ವಿಡಿಯೋ ನೋಡಿ ಅಂದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.